ಮಳೆ ಬರಲಿ ಇವತ್ತು ನೀವೆಲ್ಲ ಕನಕಪುರ ನೋಡ್ತಾ ಇದ್ದೀರಿ. ನಮ್ಮ ಸಂಗಮ ವನ್ಯಜೀವಿ ವಲಯ ಅರಣ್ಯಕ್ಕೆ ಕಾವೇರಿ ಏನು ದಟ್ಟಿನಲ್ಲಿ ಇರುವಂತ ಭೂಮಿಗೆ ನಮ್ಮ ರೈತರನ್ನ ರಕ್ಷಣೆ ಮಾಡಬೇಕು ಅಂತ ಹೇಳಿ ಹೆಚ್ಚು ಕಮ್ಮಿ ಒಂದು ಅರ್ಧ ರೈಲ್ವೆ ಬ್ಯಾರಿಕ್ನ ಹಾಕಿದ್ದೀವಿ. ಈ ಭಾಗದಲ್ಲಿ ಎಲ್ಲ ಇದು ಆನೆ ಬರೋದು ಸ್ವಲ್ಪ ಕಡಿಮೆ ಆಗಿದೆ. ಈ ವರ್ಷ ಖಂಡ್ರೆ ಅವರು ಬಂದು ವಿಸಿಟ್ ಮಾಡಿದ್ಮೇಲೆ 330 ಕೋಟಿ ರೂಪಾಯಿ ದುಡ್ಡು ಕೊಟ್ಟಿದ್ದಾರೆ ಇದಕ್ಕೆ. ಬಹುಶಃ ಇನ್ನ 130 ಕೋಟಿ ರೂಪಾಯಿ ಆದ್ರೆ ಇನ್ನು ಇಡೀ ನಮ್ಮ ಕ್ಷೇತ್ರದಲ್ಲಿ ಸ್ವಲ್ಪ ರಕ್ಷಣೆ ಆದಂಗೆ ಆಗ್ತದೆ. ಇಡೀ ನಮ್ಮ ಜಿಲ್ಲೆಗೆ ಮುಂದೊಂದು ದಿನದಲ್ಲಿ ಈ ಕೆಲಸ ಕೂಡ ನಾವು ಮಾಡಲಿಕ್ಕೆ ಎಲ್ಲ ವ್ಯವಸ್ಥೆ ನಾವು ಮಾಡ್ತೀವಿ. ಈಗ ನಮ್ಮ ಲೋಕೋಪಯೋಗಿ ಇಲಾಖೆಯಿಂದ ಕೂಡ 13 ಕೋಟಿ ರೂಪಾಯಿ ವೆಚ್ಚನ ನಾವು ತೆಗೆದುಕೊಂಡಿದ್ದೇವೆ. ಅದು ಪಾದರೈಲಿನಿಂದ ಬೋರ್ಡ್ ಅರಣ್ಯ ತಪಾಸಣೆ ಕೇಂದ್ರ ರಸ್ತೆ ಅಭಿವೃದ್ಧಿಗೆ. ಸೊ ಭಾಳ ಜನ ಇಲ್ಲಿ ನಮ್ಮ ಪಾದದಾರಿಗೆ ಎಲ್ಲ ಹೋಗ್ತಾ ಇದ್ದಾರೆ, ಮುತ್ತತ್ತಿಗೆ ಹೋಗ್ತಾ ಇದ್ದಾರೆ. ಇದೊಂದು ಐತಿಹಾಸಿಕವಾದಂಥ ಸ್ಥಳ. ಇದು ಮುಂದಕ್ಕೆ ಇದು ಮೇಕೆದಾಟಾದಾಗ ಸ್ವಲ್ಪ ಮುತ್ತತ್ತಿ ಸ್ವಲ್ಪ ಒಂದು ಭಾಗ ಅದರಲ್ಲಿ ಮುಳುಗಡೆ ಆಗುವಂಥ ಎಲ್ಲ ಅವಕಾಶಗಳಿದೆ. ಅದು ಕೂಡ ನಾವು ಅಭಿವೃದ್ಧಿ ಮಾಡಲೇಬೇಕು. ಆ ಕೆಲಸ ಎಲ್ಲ ನಾವು ಮಾಡ್ತೀವಿ. ಸ್ವಲ್ಪ ಫಾರೆಸ್ಟ್ ಅವರು ಈ ಭಾಗದಲ್ಲಿ ಕಂಟ್ರೋಲ್ ಮಾಡಿ ಗಾರ್ಡ್ಗಳನ್ನೆಲ್ಲ ಹಾಕಿ ಸ್ವಲ್ಪ ನಿಯಂತ್ರಣ ಮಾಡ್ತಾ ಇದ್ದಾರೆ. ಇಲ್ಲಿ ಹಿಂದೆ ಎಲ್ಲ ಅರಣ್ಯದಲ್ಲಿ ಬೇಕಾದಷ್ಟು ತೊಂದರೆಗಳಾಗ್ತಿತ್ತು. ಈಗೆಲ್ಲ ಸ್ವಲ್ಪ ನಿಯಂತ್ರಣ ಆಗಿದೆ. ಅನೇಕ ಅಭಿವೃದ್ಧಿ ಕೆಲಸಗಳನ್ನು ಜೊತೆಗೆ ರಸ್ತೆಗಳು, ಬ್ರಿಡ್ಜ್ಗಳು, ಕೆರೆಗಳಿಗೆ ನೀರು ತುಂಬಿಸುವಂಥದ್ದು ಇವೆಲ್ಲ ಯೋಜನೆಗಳನ್ನು ಇವತ್ತು ನಾವು ತೆಗೆದುಕೊಂಡಿದ್ದೇವೆ. ಅದರಿಂದ ಇವತ್ತು ಎಲ್ಲ ಕೆಲಸಗಳನ್ನು ಪ್ರಾರಂಭ ಮಾಡಲಿಕ್ಕೆ ನಮ್ಮ ಅಧಿಕಾರಿಗಳು, ನಮ್ಮ ಮುಖಂಡಗಳೆಲ್ಲ ಇಲ್ಲಿ ಭಾಗವಹಿಸಿ ಆನೆ ಶಿಬಿರ ಮಾಡಬೇಕು ಅನ್ನೋದ್ರ ಬಗ್ಗೆ ಇದು ನಾವು ಶಿಫ್ಟ್ ಮಾಡಬೇಕು. ನಾವು ಕಾಡು ಪ್ರಾಣಿಗಳನ್ನ ನಾವು ಅವ್ರನ್ನೂ ರಕ್ಷಣೆ ಮಾಡಬೇಕು, ಜನರನ್ನು ರಕ್ಷಣೆ ಮಾಡಬೇಕು. ಇದಕ್ಕೆಲ್ಲ ನಮ್ಮ ಲೋಕಲಲ್ಲಿ ಎಲ್ಲ ಅದಕ್ಕೆಲ್ಲ ಸಿದ್ಧತೆ ಎಲ್ಲ ಮಾಡ್ಕೊಳ್ತಾ ಇದ್ದಾರೆ. ಈ ನೀರು ಇಲ್ಲಿ ಸಿಕ್ಕೋದ್ರಿಂದ ಆನೆಗಳು ಹೋಗ್ತವೆ, ನಾವು ಅದನ್ನು ತಪ್ಸೋಕ್ಕಾಗಲ್ಲ. ಆದರೆ ನಮ್ಮ ರೈತರಿಗೆ ತೊಂದರೆ ಆಗ್ತಿಲ್ದಂಗೆ ನಾವು ನೋಡ್ಕೊಳ್ಬೇಕು. ಅದನ್ನು ನಮ್ಮ ಅರಣ್ಯ ಇಲಾಖೆಗೆ ಏನು ಮಾರ್ಗದರ್ಶನ ಕೊಡಬೇಕು